ಅವರು ನಾಟಕದ ಡಿಪಾರ್ಟ್ಮೆಂಟಿಗೆ ಹೋದ್ಮೇಲೆ ನಾಟಕ ಮಾಡಿಸೋದು ಕಡಿಮೆ ಆಗೋಯ್ತು. ಎಲ್ಲರಿಗೂ ನಮಸ್ಕಾರ. ನನ್ನ ಮುಂದೆ ಬಹಳ ಹಿರಿಯರಾದವರಿದ್ದಾರೆ. ಡಾಕ್ಟರ್ ಜಿ ಆರ್ ಇದ್ದಾರೆ, ಹಂಪನ ಅವರಿದ್ದಾರೆ, ಮರಳು ಸಿದ್ದಪ್ಪನವರಿದ್ದಾರೆ. ಇವ್ರುಗಳನ್ನೆಲ್ಲ ಕೂಡ ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ಅಥವಾ ಇವ್ರುಗಳೆಲ್ಲರ ಸಂಪರ್ಕಕ್ಕೆ ನಾನು ಬಂದಿದ್ದೇನೆ ಕವೆಮ್ ಅವ್ರ ಕಾರಣದಿಂದ. ಮಾತನಾಡೋದು ಬಹಳ ವಿಷಯಗಳಿದ್ದಾವೆ. ಆದರೆ ಈಗ ಒಡನಾಟ ಅಂತ ಹಾಕಿದ್ರು. ಅವ್ರಿಗೆ ಯಾರ್ಯಾರು ಒಡನಾಟ ಇತ್ತೋ ಅದನ್ನೋ ಅಥವಾ ನನ್ನ ಒಡನಾಟ ಅಂತ ಹೇಳ್ಕೊಂಡಿದ್ರೋ ಗೊತ್ತಿಲ್ಲ. ಆದರೆ ನಾನು ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಕೆಲವು ಒಂದು 10 ನಿಮಿಷ ಮಾತನಾಡ್ಬೋದಾ ಸರ್ ಅಧ್ಯಕ್ಷರು? ಒಂದೆರಡು ವಿಷಯಗಳನ್ನು ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಉದಾಹರಣೆಗೆ ಅಡಿಗರೆ ಡಿಗರೆ ಗರೆ ಅಂತೆಲ್ಲ ಬರೆದಿದ್ದು ಕವಿತೆಯೊಂದನ್ನು ಅವ್ರ ಪರವಾಗಿ ನಾನು ಬಂಡಾಯ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ಹೇಳಿದ್ದನ್ನು ಮೋಹನ ನೆನಪು ಮಾಡಿಕೊಂಡಿದ್ದೆ. ನಾನು 71ನೇ ಇಸ್ವಿನಲ್ಲಿ MES ಕಾಲೇಜಿಗೆ ಸಂಸ್ಕೃತ ಆನರ್ಸಿಗೆ ಸೇರಿಕೊಂಡೆ. ನಿಮಗೆಲ್ಲ ಗೊತ್ತಿದೆ MES ಕಾಲೇಜು ಅಂತಂದರೆ ಅದು MPL ಶಾಸ್ತ್ರಿಗಳು ಅಲ್ಲಿ ಆವಾಗ ಪ್ರಿನ್ಸಿಪಾಲ್ರಾಗಿದ್ದರು. ಮತ್ತು ಸಂಸ್ಕೃತ ಆನರ್ಸಿಗೆ ನಾನು ಸೇರಿಕೊಂಡಿದ್ದರೂ ಕೂಡ ನಾಟಕದಲ್ಲಿ ಆಸಕ್ತಿ ಇತ್ತು. 71ರ ಜೂನ್ ತಿಂಗಳಿನಿಂದ ಆರಂಭ ಮಾಡಿ ಒಂದು 6 ತಿಂಗಳಾಗೋಷ್ಟರಲ್ಲಿ ಆ ಕಾಲೇಜಿನಲ್ಲಿ ಹೇಗಿತ್ತು ಅಂತಂದರೆ 4:15ಗೆ ನ್ಯಾಷನಲ್ ಆ್ಯಂಥಮಿನ ಜೊತೆಯಲ್ಲಿ ಜನಗಣಮನ ಹಾಡಿ ಕಾಲೇಜನ್ನು ಮುಗಿಸಿದ್ರೆ 4:15 ಆದಮೇಲಿಂದ ಸಂಜೆ 7 ಗಂಟೆ 8 ಗಂಟೆವರೆಗೂ ಕೂಡ ನಮಗೆ ಇನ್ನೇನು ಮಾಡೋದಕ್ಕೆ ಕೆಲಸ ಇರಲಿಲ್ಲ. ಇಲ್ಲಿ ಹರಟೆ ಹೊಡಿತಾ ದೊಡ್ಡ ನಾಟಕ ಮಾಡೋದು, ಸಂಗೀತ. ಮೇಡಮ್ ವಿಜಯ ಸುಬ್ರಾಜ್ ಅವರು ಬಂದಿದ್ದಾರೆ. ಇವರು ಅಲ್ಲಿ ಬೇರೆ ಬೇರೆ ಥರದ ಕಾರ್ಯಕ್ರಮಗಳಿತ್ತು. ಒಂದು ಕಡೆ ಭಜನೆಯೂ ಆಗೋದು. ಕವೆಮ್ಗೆ ಮುಂಚೆ MES ಕಾಲೇಜಿನಲ್ಲಿ 1 ವರ್ಷ ಪಾಠ ಮಾಡಿದ್ದವರು ರಾಜರತ್ನಮ್ಮು ಇಲ್ಲಿ ವಾರಕ್ಕೊಂದು ಸರ್ತಿ ಬಂದು ಮಾರಲ್ ಸೈನ್ಸ್ ಕ್ಲಾಸ್ ತೊಗೊಳ್ಳೋರು. ಆದರೆ ಅದಾದಮೇಲಿಂದ ಏನು ಹೇಳಿದ್ರು ಅಂತ ಅದರ ಟೀಕೆ ಕೂಡ ನಡೆಯೋದು. ಅಷ್ಟೊತ್ತಿಗಾಗಲೇ ಅವರು ಸಾಯಿಬಾಬಾ ಭಕ್ತರು. ಆದರೆ ರಾಜರತ್ನಮು ಜಗತ್ತಿನ ಬೇರೆ ಬೇರೆ ಧರ್ಮ ಮತ್ತೊಂದು ಅವುಗಳ ವಿಷಯನೆಲ್ಲ ಹೇಳೋರು. ಆದರೆ ಅದಾದಮೇಲಿಂದ ನಮಗೆ ರಾಜರತ್ನಮ್ ಹೊರಟೋದ್ಮೇಲೆ ಅದನ್ನು ಕೂಡ ವಿಮರ್ಶೆ ಮಾಡಿ ಹೇಳುವಂಥವರು, ಅದನ್ನು ಟೀಕೆ ಮಾಡೋದು, ಅವರವರಲ್ಲಿ ಚರ್ಚೆ ಆಗುವಂಥದ್ದು ಇರ್ತಿತ್ತು. GSR ಕೃಷ್ಣನ್ ಅಂತ ಸೋಷಾಲಜಿ ಮೇಷ್ಟ್ರು, TG ರಾಘವ ಕಥೆಗಾರರು, ಮೇಡಮ್ ವಿಜಯ ಸುಬ್ರಾಜ್ ಅವರು, ಇವರು ಭಜನೆ ಗಿಜ್ನೆ ಎಲ್ಲ ಮಾಡಿಸ್ತಾ ಇದ್ದವ್ರು ಹಿಂದೆ. ಇದನ್ನೆಲ್ಲ ನಮಗೆ 14-15 ವರ್ಷದವರು ನಮಗೆ ತಲೆಯಲ್ಲಿ ಇವೆಲ್ಲ ಬೇರೆ ಬೇರೆದೆಲ್ಲ ಹೊಡಿತಾ ಇದ್ದರೆ ಯಾವುದೊಂದು ವಿಷಯವನ್ನು ಕೂಡ ಪ್ರಶ್ನೆ ಮಾಡದಿರ ತಗೊಳ್ಬೇಕಾದದ್ದಿಲ್ಲ. ಹಾಗಂಥೇಳಿ ಪ್ರಶ್ನೆ ಮಾಡೋದು ಅಂದರೆ ಉದ್ದಟತನ ಮಾಡೋದು ಅಂತಲೂ ಅಲ್ಲ. ಇದನ್ನು ನಮಗೆ ಪ್ರಾಕ್ಟಿಕಲ್ಲಾಗಿ ತೋರಿಸ್ಕೊಟ್ಟಿದ್ದವರು ಕವೆಮ್ ರಾಜಗೋಪಾಲ್ ಅವರು. ಮತ್ತು ಅಧ್ಯಾಪಕರು ಅಂದರೆ ಹೆಂಗಿರಬೇಕು ಅಂತ ಅನ್ನೋದನ್ನು ನಮಗೆ 4-6 ಮಾಡೆಲ್ಗಳಿದ್ವು ಅಲ್ಲಿ. ಎಲ್ಲ ಭಾಳ ಒಳ್ಳೊಳ್ಳೆ ಅಧ್ಯಾಪಕರು, ಎಲ್ಲ ಅಂತ ಹೇಳೋಲ್ಲ, ಅನೇಕ ಜನ ಒಳ್ಳೊಳ್ಳೆ ಅಧ್ಯಾಪಕರು. ಅದ್ರ ಮಧ್ಯದಲ್ಲಿ ಕಳಪೆ ಅಧ್ಯಾಪಕರು ಎಲ್ಲ ಕಡೆಗೂ ಇರ್ತಾರೆ, ಏನೋ ಆಗೋದು. ಆದರೆ ಯಾರ ಬಗ್ಗೆನೂ ಕೂಡ ಅತಿಯಾದ ಗೌರವದಿಂದ ಸುಮ್ಮನೆ ಒಪ್ಕೊಂತಂದರೆ ಅದು ಆಗ್ತಾ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಎಲ್ರಿಗೂ ಗೊತ್ತಿದೆ, MPL ಶಾಸ್ತ್ರಿಗಳು ಅಂದರೆ ಹುಲಿ ತರಹ. ಭಾಳ ಕಳಪೆ ಅಧ್ಯಾಪಕರು ಒಬ್ಬೊಬ್ಬರು ಟೇಬಲ್ ಕೆಳಗಡೆ ಅವ್ರು ಬಂದರೆ ಹೋಗಿ ಬಚ್ಚಿಟ್ಕೊಳ್ಳೋವಂಥವರೆಲ್ಲ ಇದ್ದರು, ಅಷ್ಟು ಹೆದರಿಸೋವಂಥವ್ರು. ಆದರೆ ಅವ್ರ ಎದುರುಗಡೆ ನಿಂತ್ಕೊಂಡು ಇಲ್ಲ ಸರ್ ಇದಾಗೋದಿಲ್ಲ, ಇದು ಮಾಡಬಾರ್ದು ಅಂತ ಹೇಳುವಷ್ಟು ಶಕ್ತಿ ಇದ್ದದ್ದು ಕವೆಮ್ ಅಂತ ಅವ್ರಿಗೆ. ಮತ್ತು ಅವ್ರು ಹಾಗೆ ಹೇಳಿದಾಗ ಅದನ್ನು MPL ಶಾಸ್ತ್ರಿಗಳು ಕೂಡ ಒಪ್ಕೊಳ್ತಾ ಇದ್ದರು. ಮತ್ತು ಕೆಲವು ವಿಷಯಗಳಿಗೆ ಬಂದಾಗ ಇವತ್ತು ನಮಗೆ ಅದೆಲ್ಲ ಭಾಳ ಸಾಧಾರಣವಾದದ್ದು ಅನಿಸುತ್ತೆ. ಆದರೆ ಆವತ್ತಿಗೆ MES ಕಾಲೇಜಿನಲ್ಲಿ ಹುಡುಗರು ಹುಡುಗಿಯರು ಮೆಟ್ಲು ಹತ್ತೋದಕ್ಕೆ ಬೇರೆ ಬೇರೆ ಮೆಟ್ಲುಗಳು ಅಂತ. ಅಂಥ ಕಾಲೇಜಿನಲ್ಲಿ
ಹುಡುಗರು ಹುಡುಗಿಯರು ಇಬ್ಬರನ್ನೂ ಒಟ್ಟಿಗೆ ರಂಗದ ಮೇಲೆ ತೊಗೊಂಬಂದು ನಾಟಕ ಮಾಡಿಸ್ತೀನಿ ಅಂತಂದರೆ, ನೋಡಿ ರಾಜಗೋಪಾಲ್ ಇದು ಸರ್ ಹೋಗೋದಿಲ್ಲ ಅಂದರೆ, ಯಾಕೆ ಸರ್ ಹೋಗೋದಿಲ್ಲ ಸರ್, ನನ್ನ ಜವಾಬ್ದಾರಿ ಅಂತ ಹೇಳಿ ಯಾಕೆಂದರೆ ಆವತ್ತು ಎಷ್ಟೋ ಕಡೆಗಳಲ್ಲಿ ಇನ್ನೂ ಹುಡುಗರೇ ಹುಡುಗಿ ಪಾತ್ರ ಮಾಡ್ತಾ ಇದ್ದಂಥ ಕಾಲದಲ್ಲಿ ರಂಗದ ಮೇಲೆ ಆ ಜವಾಬ್ದಾರಿಯನ್ನು ತಗೊಳ್ಳೋರು. ಇಬ್ಬರು ಒಟ್ಟಿಗೆ ಬಂದು ನಾಟಕ ಮಾಡೋ, ಮತ್ತು ಅದರಲ್ಲಿ ಈ ಅಧ್ಯಾಪಕರು ಬೇರೆಯವರನ್ನು ಕೂಡ ಅವರು ತಯಾರು ಮಾಡಿ ಇಟ್ಕೊಂಡಿದ್ರು. ಒಬ್ಬರು ಹಿಸ್ಟ್ರಿ ಮೇಡಮ್ ಇದ್ದರು, ಪರಿಮಳ ಅಂತ. ಪರಿಮಳ ಅವರ ಅಕ್ಕ ಬುಟ್ಟಿ ನಾಗರತ್ನ ಅಂತ ಬೆಂಗಳೂರಿನಲ್ಲಿ ಮೊದಲನೇ ಬಾರಿಗೆ ಗಿರೀಶ್ ಕಾರ್ನಾಡ್ರ ನಾಟಕಗಳನ್ನೆಲ್ಲ ಮಾಡಿಸಿದವರು ಅವರು. ಈ ಪರಿಮಳ ಅವರು ಇವರುಗಳನ್ನೆಲ್ಲ ಸೇರಿಸ್ಕೊಂಡು ಹೆಣ್ಮಕ್ಳ ಜವಾಬ್ದಾರಿಯನ್ನು ನೀವೇ ತಗೊಳ್ಳಿ. ಅವರು ಎಲ್ಲ ಕೂಡ ಸಂಜೆವರೆಗೂ ಅಲ್ಲಿರೋರು, 7 ಗಂಟೆ 8 ಗಂಟೆ ಅಲ್ಲಿವರೆಗೂ ನಾಟಕ ರಿಹರ್ಸಲ್ಲು, ಆಮೇಲಿಂದ ಅವ್ರುಗಳನ್ನೆಲ್ಲ ಮನೆಗೆ ಕರ್ಕೊಂಡು ಹೋಗಿ ಬಿಡೋದು, ಇಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ಳೋರು. ಮತ್ತು ಒಳಗಡೆಗೆ ಮನೆ ಹತ್ತಿರ ಹೋಗಿ ಅವರು ಹಿರಿಯರಿಗೆ ಹೇಳಿಬಿಟ್ಟು ಮನೆ ತಲುಪಿಸ್ಬಿಟ್ಟು ಬರಬೇಕು. ಏನು ಸರ್ ಇದು ಹೀಗೆಲ್ಲ ಇದನ್ನೆಲ್ಲ ಹೌದು, ನಾವು ಏನೋ ಬದಲಾವಣೆ ಮಾಡ್ತೀವಿ ಅಂತಂದರೆ ಚೇಂಜ್ ಕೆನಾಟ್ ಬಿ ಹ್ಯಾಪಜಾರ್ಡ್ ಅಂತ ಬೇರೆಯವ್ರಿಗೆ ಬುದ್ಧಿ ಹೇಳೋರು. ನಾನು ಹೇಳಿದೆ 71ರಲ್ಲಿ ನಾನು ಸೇರಿಕೊಂಡೆ. 72ನೇ ಇಸ್ವಿನಲ್ಲಿ ಇಲ್ಲಿ ಒಂದು ದೊಡ್ಡ ರೆವಲ್ಯೂಷನರಿ ಇನ್ಸಿಡೆಂಟ್ ಇನ್ ಥಿಯೇಟರ್. ಏನಂದರೆ ಹಿಂದ್ಗಡೆ ಇದು ನಡೀತು, ಬಯಲುರಂಗ ಮಂದಿರ, ಇವತ್ತು ಸಂಸಾ ಬಯಲುರಂಗ ಮಂದಿರ ಅಂತ ಏನು ಹೇಳ್ತೀವಿ, ಆ ಜಾಗದಲ್ಲಿ ಒಂದು ದೊಡ್ಡ ನಾಟಕ 3 ದಿವಸ 3 ಭಾಳ ಪ್ರಮುಖವಾದ ಘಟ್ಟ. ಬಿ ವಿ ಕಾರಂತರು ಬಂದು ಮಾಡಿಸಿದ ನಾಟಕ. ಆವಾಗ ಅವರು ಪ್ರಸಿದ್ಧರಾದ ವಿಮರ್ಶಕರು. ಅವ್ರಿಗೆ 2-3 ಕಡೆಯಿಂದೆಲ್ಲನೂ ನೀವು ವಿಮರ್ಶೆ ಬರೀರಿ ಅಂತ ಟಿಕೆಟ್ ಬಂದಿತ್ತು. ಆವಾಗ ಕ್ಯೂ ನಿಂತ್ಕೊಂಡು ಜನ ನಾಟಕ ನೋಡುವಂಥದ್ದು. ನನಗೆ ಸುರೇಶ್ ಚಂದ್ರ ಅಂತ ಒಬ್ಬಿದ್ದ, ಇತ್ತೀಚೆಗೆ ಹೋಗ್ಬಿಟ್ಟ, ಅವನು ಸಿನಿಮಾಗಳಲ್ಲೆಲ್ಲ ಮಾಡ್ತಾಯಿದ್ದ. ಅವನು ನಮಗೆಲ್ಲ ಕೂಡ ನಾಯಿರಿ ನನಗಿಂತ 1 ವರ್ಷ ನಂತರದವರು, ನಮಗೆಲ್ಲ ಕೂಡ ಅವ್ರಿಗೆ ಬಂದು ಟಿಕೆಟನ್ನು ಕೊಟ್ಟು ನಾಟಕ ನೋಡಿ, ನಾಟಕಕ್ಕೆ ಕರ್ಕೊಂಡು ಹೋಗೋದು, ಸಂಗೀತ ಕೇಳಿಸೋದು, ಸಿನಿಮಾಗಳಿಗೆ ಕರ್ಕೊಂಡು ಹೋಗೋದು, ಇಲ್ಲಿಗೆಲ್ಲ ಹೋಗ್ಬೇಕಾದ್ರೆ ತಿಂಡಿ ಕೊಡಿಸೋದು. ನಮ್ಮ ಹತ್ರ ಏನೇನೂ ದುಡ್ಡು ಇರಲಿಲ್ಲ, ಅವ್ರ ಹತ್ರ ಭಾಳ ದುಡ್ಡಿತ್ತು ಅಂತಲ್ಲ, ಆದರೆ ನಾಟಕ ಅಂತಲೇ ಆಗಲಿ, ಕಾವ್ಯ ಅಂತಲೇ ಆಗಲಿ, ಸಾಹಿತ್ಯ ಅಥವಾ ಕಾದಂಬರಿ ಆಗಲಿ, ಕಥೆ ಆಗಲಿ, ಇವುಗಳನ್ನೆಲ್ಲನೂ ಅದು ಒಂದು ಅಂತಂದರೆ ಅದಕ್ಕೆ 4 ಪಟ್ಟು ಬೇರೆ ಬೇರೆ ಕಡೆಯಿಂದ ತಿಳ್ಕೊಳ್ಬೇಕು ಅನ್ನೋರು. ಅವ್ರ ಕ್ಲಾಸ್ ರೂಮ್ನಲ್ಲಿ ಪಾಠನೂ ಅಷ್ಟೇ. ನಾನು ಆಳ್ವಿಕಾಗ್ನಿಮಿತ್ರ ನಾಟಕ ಇಟ್ಟಿದ್ದರು, ಆದರೆ ಕ್ಲಾಸ್ ಒಳಗಡೆ ಸಂಸ್ಕೃತದ ಪಾಠ ಮಾಡೋರು ತಗೊಂಡು ಏಕೈತಿ ತೋಪೆ ಪ್ರಣತ ಬಹುಪಲ್ಯ ಯತ್ವ ಜಂಕತ್ತಿ ವಾಸಾಹ ಅಂತಂದರೆ ಎಲ್ಲಿದೆ ಅದು ಅಂತ ಹುಡುಕಬೇಕಾಗಿತ್ತು. ಇವ್ರದಕ್ಕೆ ಏನು ನೇರವಾಗಿ ಕನ್ನಡದಲ್ಲಿ ಹೇಳಬಾರ್ದೆ, ಅರ್ಥ ಆದಮೇಲೆ ಸಂಸ್ಕೃತ ಓದ್ಕೊಳ್ಳಿ ಅಂತ ಅವರು ಅದನ್ನು ಪಾಠ ಮಾಡಿದ್ರು. ಪಾಠ ಮಾಡಿದಾಗ ಅವರು ನೋಡಿ ಇಷ್ಟು ಅರ್ಥಗಳಿರುತ್ತವೆ. ಒಂದು ನಾಟಕದ್ದು ಒಂದು ಅಂಕ ಪಾಠ ಮಾಡೋದಕ್ಕೆ 4-5 ಕ್ಲಾಸು ಎಲ್ಲ ಆಗಿರುತ್ತೆ. ಆದರೆ ಇದನ್ನೆಲ್ಲ ತಿಳ್ಕೊಂಡವನು ಏನು ಮಾಡಬೇಕು ಅಂದರೆ, ನಾಟಕ ಆಡುವಾಗ ನೀನು 1 ಗಂಟೆ ಹೊತ್ತಿನಲ್ಲಿ ಈ ಏನೇನು ಅರ್ಥ ಬರುತ್ತೋ ಅದನ್ನೆಲ್ಲ ರಂಗಭೂಮಿ ಮೇಲೆ ತೋರಿಸ್ಬೇಕು. ಪಾಠ ಮಾಡೋದಕ್ಕೂ ನಾಟಕ ಮಾಡೋದಕ್ಕೂ ಏನು ವ್ಯತ್ಯಾಸ? ನಾಟಕ ಆಡೋದಕ್ಕೆ ಮುಂಚೆ ಯಾಕೆ ಪಾಠ ಕೇಳಿಸ್ಕೋಬೇಕು? ಒಂದು ಶೇಕ್ಸ್ಪಿಯರ್ನ ಒಂದು ನಾಟಕನ 1 ಗಂಟೆ ಹೊತ್ತಿನಲ್ಲಿ ಹೇಗೆ ಓದಬೇಕು ಅಂತ ತೋರಿಸ್ಕೊಡೋದು. ಅದಾದಮೇಲಿಂದ ಅವ್ರುಗಳ ಹತ್ರನೇ ನಾಟಕ ಓದೋದು. ಹಿಂಗೆ ಓದೋದು, ಮತ್ತು ಹೆಂಗೆ ಓದಬೇಕು ಅದು ನಂಗೆ ಗೊತ್ತಿಲ್ಲ, ನೀನು ಓದು. ಇದು ಏನು ತಲೆ ತಿಂತಾಯಿತ್ತು ಅಂತಂದರೆ, ಅಲ್ಲಿವರೆಗೂ ನಾಟಕ ಮಾಡಿಸೋರು ಬೇರೆಯವರೆಲ್ಲ ನಾಟಕ ಮಾಡಿಸೋರು ಇದ್ರಲ್ಲ, ಅವ್ರು ಏನು ಮಾಡೋದು ಅಂದರೆ ಒಂದು ಸಿದ್ಧವಾದ ವಸ್ತು ಅಂತ ತೊಗೊಂಬಂದು ನಾಟಕ ಬಾಯ್ಪಾಠ ಮಾಡಿಸು, ಬ್ಲಾಕಿಂಗ್ ಮಾಡು, ನೀನು ನಾಟಕ ಹೇಳು, ನೀನು ಇಲ್ಲಿ ನಿಂತ್ಕೊಂಡು ಹೇಳು, ನೀನು ಅಲ್ಲಿ ನಿಂತ್ಕೊಂಡು ಹೇಳು ಅಂತ. ಇವರು ಹಂಗಲ್ಲ. ಕಾರಂತರಂಥವ್ರು ಬಂದು ಇದೆಲ್ಲ ಬದಲಾಗಿ ದಿವಸ ಬದಲಾಗೋದನ್ನು
ಒಗ್ಗಿಕೊಳ್ಬೇಕಾದ್ರೆ ಅದಕ್ಕೆ ಮುಂಚೆ ಅದಕ್ಕೆ ಬೇಕಾದಂತಹ ತಯಾರಿ ಮಾಡಿದ್ದಿದ್ದು ಕವೆಮ್ ಅವರು ನೀವು ಸುಮ್ಮನೆ ಊರು ಹೊಡೆಯೋದಲ್ಲ, ಅರ್ಥ ಮಾಡ್ಕೊಂಡು ಹೇಳಿ ಅನ್ನೋರು. ಏನು ಅರ್ಥ ಮಾಡ್ಕೊಂಡು ಹೇಳಿ, ಅದೇನು ಅರ್ಥ ಆಗುತ್ತೆ, ಅದಕ್ಕೆ ಬೇಕಾದಷ್ಟು ಕ್ಲಾಸ್ ನಡೆಯೋದು. ಇದು ಏನಿದು ಇಷ್ಟೊಂದು ಕ್ಲಾಸ್ ಮಾಡ್ತಾರಲ್ಲ ಇವರು ಅಂತ ಬೇರೆಯವರಿಗೆ. ಆದರೆ ಆವಾಗ ನಮಗೆ ಬಂದು ಅವ್ರ ಜೊತೆ ಸಹಾಯಕವಾಗಿ ಇದ್ದಂಥ ಅವರು HV ವೆಂಕಟಸುಬ್ಬಯ್ಯನವರು ಮತ್ತು ವಿ ರಾಮಮೂರ್ತಿಗಳು, ಇವ್ರನ್ನೆಲ್ಲ ಹೇಳಿದ್ರು. ಅವರೆಲ್ಲ ಬೆಂಗಳೂರಿನೆಲ್ಲ ಆ ಕಾಲದಲ್ಲಿದ್ದವರು, ಅವರೆಲ್ಲ ಬಂದು ಕೂತ್ಕೊಳ್ಳೋರು. ನಮಗಿದ್ದಂಥ ಒಂದು ದೊಡ್ಡ ಒಂದು ಅವಕಾಶ ಏನು ಅಂತಂದರೆ, ಅಲ್ಲೇ 6th ಮೇನ್ ರೋಡ್ನಲ್ಲಿ ಬಹಳ ದೊಡ್ಡವರೆಲ್ಲ ಇದ್ದರು. ಆ ಕಡೆಗೆ ರಾಜರತ್ನಮ್ಮ, ಈ ಕಡೆ ಶ್ರೀರಂಗರು, ಮಧ್ಯದಲ್ಲಿ ಶಿವರಾಮ್ ಅವರು. ನಾವೆಲ್ಲ ಅವ್ರ ಮನೆಗೆ ಹೋಗ್ಬೋದಾಗಿತ್ತು. ಅವರುಗಳೆಲ್ಲ ಕಾಲೇಜಿಗೆ ಬರೋರು. ನಮ್ಮ ಕಾಲೇಜಿನ ಕೊನೆಯಲ್ಲೇ HS ಬಿಳಿಗಿರಿಯವರು, ಇವರುಗಳೆಲ್ಲ ಬರೋರು. ಮತ್ತು ಇದು ಒಂದು ನಾಟಕ ಮಾಡೋದು ಅಂತಂದರೆ, ಒಂದು ಕೃತಿಯನ್ನು ತಗೊಂಡು ಮೊದಲು ಅದನ್ನು ಓದಿ, ಅದನ್ನ ಹೇಗೋ ಓದಿ ನಾವೇ ನಿಧಾನವಾಗಿ ಇವತ್ತು ಮಾಡಿದ ಬ್ಲಾಕಿಂಗ್ ನಾಳೆ ಇಲ್ಲ, ಇವತ್ತು ಹೇಳಿದ ಮೂಮೆಂಟ್ ನಾಳೆ ಇಲ್ಲ, ನೆನ್ನೆ ಅದು ಹೇಳಿದ್ದೆ, ಅದು ಹಾಗಲ್ಲ. ಇದು ಬದಲಾಗ್ತಾನೇ ಹೋಗಿರೋದು. ಎಷ್ಟೋ ಸರ್ತಿ ನಮ್ಗೆ ಯಾಕೆ ಇದೇನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ನೋಡ್ತು ಅಂದರೆ ಅದು ಹೊಸ ಒಂದು ರೂಪವನ್ನು ತಗೊಳ್ಳೋದು. ಅಂದರೆ ನಾಟಕ ಕಟ್ಟೋದು ಅನ್ನೋ ಕೆಲಸ ಇದೆಯಲ್ಲ, ಇವತ್ತು ನಂದಿನಿ ಇಂಥವ್ರಿಗೆಲ್ಲ ಇದು ಭಾಳ ಸುಲಭ ಅಂತ ಅನ್ನಿಸಿರ್ಬೋದು, ಅಥವಾ ಇದು ಹೌದಲ್ವ, ಹೀಗೆ ಅಲ್ವ ಮಾಡೋದು ಅಂತ. ಅವಾಗ ನಂದಿನಿ ಇನ್ನೂ ಚಿಕ್ಕ ಮಗು, ನಾವು ಚಿಕ್ಕವರು. ಇದನ್ನು ನೀವು ಇಷ್ಟು ಹೇಳಿಬಿಡಿ ಸರ್, ನಾವು ಅಷ್ಟು ಮಾಡಿಬಿಡ್ತೀವಿ ಅಂತಂದರೆ ಅದು ಹಂಗಲ್ವೇ ಅಲ್ಲ. ನಾಟಕ ಮಾಡೋ ರೀತಿ ಅದಲ್ಲ. ಅಂದರೆ ರಿಹರ್ಸಲ್ ಅನ್ನೋದು ಇಟ್ಸ್ ಎ ವೆರಿ ಬಿಗ್ ಪ್ರೋಸೆಸ್, ಎ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್, ಆ್ಯಂಡ್ ಇಟ್ಸ್ ಎ ವೆರಿ ಕ್ರಿಯೇಟಿವ್ ಪ್ರೋಸೆಸ್. ಈ ಕ್ರಿಯೇಟಿವ್ ಪ್ರೋಸೆಸ್ಗೆ ನಾವು ನಮ್ಮ ಮನಸ್ಸನ್ನು ತೆರೆದುಕೊಳ್ಳೋ ರೀತಿಗಳು ಏನೇನೋ, ಅವತ್ತಿಗೆ ಇನ್ನೂ ಕೂಡ ನಾಟಕವನ್ನು ಹೇಳಿಕೊಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದ್ರ ಒಂದು ನೆನಪಿಡಬೇಕು, ಶ್ರೀರಂಗರು ಆ ಕಾಲಕ್ಕೆ 60ರ ದಶಕದಲ್ಲೇ ಪ್ರಾಯಶಃ ದೇಶದಲ್ಲೇ ಮೊದಲನೇ ಬಾರಿಗೆ ನಾಟಕದ ತರಬೇತಿ ಶಿಬಿರಗಳನ್ನು ಪ್ರಾರಂಭ ಮಾಡಿದರು. ಅದರ ಜೊತೆಯಲ್ಲಿ ಕವೆಮ್ ಸೇರಿಕೊಂಡಿದ್ದರು, ಅವರು ಕೂಡ ಅದರ ಭಾಗವಾಗಿದ್ದರು. ಮತ್ತು ಅವುಗಳಲ್ಲಿ ಎಷ್ಟೋ ಸತಿ ಆ ಶಿಬಿರಗಳು MES ಕಾಲೇಜಿನಲ್ಲೇ ನಡೀತಿತ್ತು. ದೇಶದ ದೊಡ್ಡ ಜನಗಳು, ಮೋಹನ್ ಮಹರ್ಷಿ, ಶ್ರೀರಾಮ್ ಲಾಗೂ, ಇಂಥವರೆಲ್ಲ ಅಲ್ಲಿಗೆ ಬರೋರು. ಮತ್ತು ಶ್ರೀರಂಗರಂತೂ ಸರಿಯೇ ಸರಿ. ಇವರುಗಳ ಜೊತೆಯಲ್ಲಿ ನಾಟಕದ ತಾಲೀಮನ್ನು ಮಾಡುವಾಗಲೇ ಏನು ಕ್ರಿಯೇಟಿವ್ ಪ್ರೋಸೆಸ್ ಏನಾಗಿರಬೇಕು ಅಂತನ್ನೋದನ್ನು ಹೇಳ್ತಾ, ಇವಾಗ ಮೋಹನ ಹೇಳಿದ್ನಲ್ಲ, ನಿಧಾನವಾಗಿ ಆವರಿಸ್ಕೊಂಡ್ಬಿಡ್ತಾರೆ ಅಂತ. ಹೀಗೆ ಆವರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದ್ದದ್ದು ಅವರಿಗಿದ್ದಂತಹ ಇದು ಈ ಅತಾರ್ಕಿಕತೆಯೂ ಕೂಡ ಕಾರಣ. ಆ ಅತಾರ್ಕಿಕತೆ ಅಂತನ್ನುವುದು ಬರೀ ಕಾವ್ಯದಲ್ಲಷ್ಟೇ ಅಲ್ಲ, ಅವರು ನಾಟಕದ ಪ್ರೋಸೆಸ್ನಲ್ಲೂ ಕೂಡ ಬಹಳ ಮುಖ್ಯವಾಗಿತ್ತು. ಮತ್ತು ಇನ್ನೊಂದು ವಿಚಿತ್ರ ಏನು ಅಂದರೆ, ಅವರು 2 ಸರ್ತಿ ತಮ್ಮ ಸ್ಥಳವನ್ನು ಬದಲಾಯಿಸಿದಾಗಲೂ ಕೂಡ ಅವ್ರು ಹೇಳ್ತಾಯಿದ್ರು, ಇಲ್ಲ ನನಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಆಮೇಲಿಂದ ನಾವು ಕನಸಿನಲ್ಲಿದ್ದಾಗ ನಾವು ಯಾವ ಜಾಗದಲ್ಲಿರ್ತೀವಿ ಅಂತನ್ನೊಂದು ಗೊತ್ತಿಲ್ದಿರ ಹಿಂದಿನದ್ದು ಮುಂದಿಂದು ಒಟ್ಟಿಗೆ ಸೇರಿಸ್ಕೊಂಡ್ಬಿಟ್ಟು ಯೋಚನೆ ಮಾಡ್ತೀವಲ್ಲ, ಹಾಗೆ ಈ ಬದಲಾಗ್ತಾ ಇರೋವಂಥವ್ರು ಬೇರೆ ಬೇರೆ ಕಡೆಗೆ ಹೋದಾಗ ಏನಾಗಿರ್ತಾರೆ ಅದನ್ನು ಯೋಚನೆ ಮಾಡಬೇಕು. ಇವಾಗ ಇದು ಟಿ ಪ್ರಸನ್ನನ ಗೃಹಸ್ಥಾಶ್ರಮ ಅಂತ ಒಂದು ಲಂಕೇಶ್ವರ ನಾಟಕ, ಹೊರಗಡೆ ವಿದೇಶಕ್ಕೆ ಹೋಗಬೇಕು ಅಂತೆಲ್ಲ ಸಿದ್ಧವಾಗಿದ್ದು ಹೊರಡ್ತಾನೆ. ಹೀಗೆ ಬೇರೆ ಕಡೆಗೆ ಹೋಗೋದಕ್ಕೆ ಅಂತಿದ್ದಾಗ ಅದನ್ನು ಯೋಚನೆ ಮಾಡೋ ರೀತಿ ನೀವು ಹೆಂಗೆ ಯೋಚನೆ ಮಾಡ್ತೀರಿ ಅದನ್ನು ನೋಡಬೇಕು. ಇದು ಅವರ ಒಂದು ಕಡೆಗಾಯಿತು ಅಂತಂದರೆ, ಇನ್ನೊಂದು ಕಡೆಗೆ ಅವ್ರಿಗೆ ಕವಿತೆ, ಕಥೆಗಳನ್ನು ಬರೆಯುವಾಗಲೂ ಕೂಡ ಒಂದು ಪ್ರಸಿದ್ಧವಾದ ಕತೆ ಪ್ರಸ್ತಾಪ ಮಾಡಿದ್ರು, ಅನಾಥಮೇಷ್ಟ್ರ ಸ್ವಗತ ಸಂಪ್ರದಾಯ. ಆ ಅನಾಥಮೇಷ್ಟ್ರ ಸ್ವಗತ ಸಂಪ್ರದಾಯದಲ್ಲಿ ಬಂದಂತಹ ವ್ಯಕ್ತಿತ್ವ ಇದೆಯಲ್ಲ, ಅದು ತನ್ನೊಳಗಡೆಗೆ ತಾನು ಬೇರೆಯವರು ಏನಾಗ್ತಾ ಇದ್ದಾರೋ ಅದನ್ನು ನಾನು ಯೋಚನೆ ಮಾಡಲೇಬೇಕು, ಅಥವಾ ನನ್ನ ಯೋಚನೆಗಳನ್ನು ನಾನು ಬೇರೆಯವರಲ್ಲಿ ಇಟ್ಟಾಗ ಹೆಂಗಾಗಿರುತ್ತೆ,
ಇದು ಎಷ್ಟೊಂದು ಯೋಚನೆ ಮಾಡಿದ್ರು, ಎಷ್ಟೆಷ್ಟೆಲ್ಲ ತೋರಿಸ್ತಾ ಇದ್ರು ಅಂದರೆ ಎಲ್ಲವೂ ಬರವಣಿಗೆಗೆ ಬಂತು ಅಂತಲೂ ಹೇಳೋದಕ್ಕಾಗಲ್ಲ. ಆದರೆ ಒಂದು ವಿಷಯ, ರಾಜಕೀಯವಾಗಿಯೂ ಕೂಡ ಅವರು ಬೇರೆ ಬೇರೆ ನಿಲುವುಗಳನ್ನು ತಗೊಂಡ್ರು. ಶಿವಪ್ರಕಾಶ್ ಹೇಳಿದ ನಿಜ, ಕಮ್ಯುನಿಸಮ್ ಅಂದರೆ ಗೊತ್ತಿದೆಯಾ ಅಂತೆಲ್ಲ. ಆದರೆ MES ಕಾಲೇಜ್ನಲ್ಲಿದ್ದಾಗ ನಾನು ಹೇಳಿದ್ನಲ್ಲ, ಆ ಕಡೆಗೆ ಇಲ್ಲಿ ಕಲಾಕ್ಷೇತ್ರಕ್ಕೂ ಕರ್ಕೊಂಡ್ಬಂದಿದ್ದವರೇನೆ. MES ಕಾಲೇಜ್ಗೆ ಸಾಯಿಬಾಬನ ಒಂದು ಸತಿ ಕರೆಸ್ಬಿಟ್ಟಿದ್ರು, ಸತ್ಯ ಸಾಯಿಬಾಬನ. ಯಾಕೆಂದರೆ ಆ ಗುಂಪು ಒಂದಿತ್ತು ಕಾಲೇಜಿನಲ್ಲಿ. ಆದರೆ ಅವಾಗ ಇವರು ಮತ್ತು ಚೇಷ್ಟೆ ಮಾಡೋ ಹುಡುಗರನ್ನ ಕಂಡ್ರೆ ಅವ್ರಿಗೆ ಭಾಳ ಪ್ರೀತಿ, ಅವರುಗಳೆಲ್ಲ ಅವ್ರಿಗೆ ಸುತ್ತಲೂ ಇರೋರು, ಬೇರೆಯವ್ರಿಗೆ ಅವ್ರ ಬಗ್ಗೆ ಭಾಳ ಅನುಮಾನ. ಅದರಿಂದ ಗಲಾಟೆಗಳಾಗಬಾರ್ದು, ಆವತ್ತಿನ ದಿವಸ ಸಾಮರಸ್ಯ ಕಾಪಾಡ್ಕೋಬೇಕು. ಅದಕ್ಕೆ ಏನು ಮಾಡಿದ್ರು ನಮ್ಮ MPL ಶಾಸ್ತ್ರಿಗಳು, ರಾಜಗೋಪಾಲ್ ನೋಡಿ ಏನು ಗಲಾಟೆ ಆಗಬಾರ್ದು, ನೀವು ನೋಡ್ಕೋಬೇಕು, ಜವಾಬ್ದಾರಿ ಅವ್ರಿಗೆ ಕೊಟ್ಬಿಟ್ರು. ಅವ್ರೇನು ಮಾಡೋದು, ಹುಡುಗರದೆಲ್ಲ ಕೂಡ ಒಂದು ಸ್ವಲ್ಪ ಚೆನ್ನಾಗಿರೋಂಥವ್ರದ್ದು ಒಂದು ಚೈನ್ ಇದು ಮಾಡಿಸಿದ್ರು. ಅದರಲ್ಲಿ ಒಬ್ಬ ಶೇಷಾದ್ರಿ ಅಂತ ಒಬ್ಬ ಇದ್ದ, ಪ್ರಿನ್ಸಿಪಾಲ್ರಲ್ಲ, ಶೇಷಾದ್ರಿಂಗಾರಲ್ಲ, ಬೇರೆ ಶೇಷಾದ್ರಿ ಅಂತ ಒಬ್ಬ. ಧಡಕ್ಕಂತ ಬಿದ್ದು ಸಾಯಿಬಾಬಾ ಕಾಲು ಹಿಡ್ಕೊಂಡ್ಬಿಟ್ಟಿದ್ದ. ಆಮೇಲೆ ಇಟ್ಕೊಂಡಿದ್ದು ಅಷ್ಟೇ ಅಲ್ಲ, ಅವರು ಲೇವು ಲೇವು ಅಂತ ಇದ್ದಾರೆ. ಇವನು 1 2 3 4 5 6 7 8 9 10 ಅಂತ. ಆಮೇಲೆ ಬಿಟ್ಬಿಟ್ಟು ಸಮಯ ಅಂತ ಕೊಡೋ 10 ರೂಪಾಯಿ ಕೊಡೋ ಅಂತಿದ್ದಾನೆ ಪಕ್ಕದವನಿಗೆ. ಏನು ಅಂದರೆ ಅವನ ಜೊತೆ ಒಂದು ಬಾಜಿ ಕಟ್ಬಿಟ್ಟಿದ್ದ. 10 ಎಣ್ಸೋವರೆಗೆ ನಾನು ಸಾಯಿಬಾಬನ ಇಟ್ಕೊಂಡಿರ್ತೀನಿ ಏನಾದರೂ. ಎಲ್ರಿಗೂ ಗೊತ್ತು ಕವಂ ಶಿಷ್ಯರಲ್ಲಿ ಅವನು ಒಬ್ಬ ಅಂತ. ಇವರು ಆ ಕಡೆ ಮಾತಾಡ್ಕೊಂಡು, ಏನು ಮಾಡ್ತಾ ಇದೀವ ನೀನು ಅಂದರು. ಏನಿಲ್ಲ ಸರ್, ಇವನ ಹತ್ರ 10 ರೂಪಾಯಿ ಕೇಳ್ತಾ ಇದ್ದೆ. 10 ರೂಪಾಯಿ ಬೇಕಾದ್ರೆ ನಾನೇ ಕೊಡ್ತಿರ್ಲಿಲ್ವಾ, ಮರ್ಯಾದೆ ತೆಗಿಬೇಡ ಹೋಗ್ ಅಂದರು. ಅಂದರೆ ಈ ಥರದ್ದು ಇದಾದ ಒಂದು ಸ್ವಲ್ಪ ದಿವಸಕ್ಕೆ ಅವರು ಪೇಪರ್ನಲ್ಲಿ ಒಂದು ಕತೆ ಬರೆದ್ರು, ನಾಯಿ ಬಾಬಾ ಕತೆ ಅಂತ. ನಾಯಿ ಬಾಬಾ ಅಂತ ಏನು ಸರ್ ಇದು? ಹೌದು, ಏನಾದರೂ ವಿರೋಧಿಸೋದಕ್ಕೆ ಮತ್ತು ಲಿಟ್ರೇಚರ್ ಇರೋದು, ಕಲೆ ಇರೋದು ಇನ್ಯಾತಕ್ಕೆ ಅಂದರೆ, ನೀನೇನಾದರೂ ವಿರೋಧಿಸೋದಿದ್ರೆ, ನೀನು ತಮಾಷೆ ಮಾಡೋದಿದ್ದರೆ, ಮತ್ತೊಂದು ಮಾಡೋದಿದ್ದರೆ ಕತೆ ಬರಿ, ಅಲ್ಲಿ ಹೋಗಿ ಹಾಗೆ ಮಾಡಬೇಡ. ಅವರಿಗೆ ಇವತ್ತು BK ಹರಿಪ್ರಸಾದ್ ಬರ್ತಾರೆ ಅಂಥೇಳಿ, ನಮ್ಮ ಕ್ಲಾಸ್ಮೇಟ್, ಒಟ್ಟಿಗೆ ಓದ್ದವರು. ಆ ಕಾಲಕ್ಕಾಗಲೇ ಚಾಚು ಚೈ ಅಂತ, ಚಾಕು ಚೂರಿ ಚೈನು ಎಲ್ಲ ಓಡಾಡ್ತಾ ಇದ್ದ ಕಾಲದಲ್ಲಿ ಇವರು ಅಂಥವ್ರನ್ನೆಲ್ಲ ಹಿಡಿದಿಟ್ಕೊಂಡು, ನೋಡಿ ಇವ್ರಿಗಿರೋ ಎನರ್ಜಿನ ನೀವು ರೆಕಗ್ನೈಸ್ ಮಾಡಬೇಕು. ದಿಸ್ ಇಸ್ ವಾಟ್ ಹಿ ವುಡ್ ಟೆಲ್ MPL ಶಾಸ್ತ್ರಿ. ಯಾರೋ ತರಳೆ ಮಾಡ್ತಿದ್ದಾನೆ ಅಂದರೆ, ಯಾರೋ ಹೊಡೆದಾಡೋಕ್ಕೆ ಹೋಗ್ತಾನೆ ಅಂತಂದರೆ ಅವನಿಗೆ ಎಷ್ಟು ಶಕ್ತಿ ಇರುತ್ತೆ, ಎಷ್ಟು ಬಲ ಇರುತ್ತೆ. ಆಗ ಅವರು ಹೇಳಿದ್ದಿದ್ದು, ಇವಾಗ ಭಗತ್ ಸಿಂಗ್ ಅಂಥವನೊಬ್ಬ, ಅವನು ಆ ವಯಸ್ಸಿನಲ್ಲಿ, ಆ ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಅಂಥದ್ದೇನೋ ಮಾಡ್ತಾನೆ ಅಂತಂದರೆ ಅವನೇನು ಲವ್ ಮಾಡಲಿಲ್ವಾ? ಅಥವಾ ಅದೇನೋ ಒಂದು ಶಕ್ತಿ ಇರುತ್ತಲ್ವ, ಅದನ್ನೆಲ್ಲ ಅವನು ಈ ಕಡೆಗೆ ಡೈವರ್ಟ್ ಮಾಡಿದ ಅಲ್ವಾ? ಯಾಕೆ ಮಾಡಿಸಿರಬಾರ್ದು? ಹಾಗೆ ಯಾಕೆ ನೋಡಬಾರ್ದು? ಇದು ಅವ್ರು ಕೇಳ್ತಾ ಇದ್ದಿದ್ದು ಪ್ರಶ್ನೆ. ಇದು ಮಾನವೀಯ ರೀತಿಯ ಒಂದು ಪ್ರಕಾರ. ಆದರೆ ಇನ್ನೊಂದು ಕಡೆಗೆ ಅವ್ರ ಸಂಶೋಧನೆ, ಅದರ ವಿಷಯಗಳನ್ನು ಹೇಳಬೇಕಾದದ್ದು ಬೇರೆ ಬೇರೆದಿದೆ. ಹೇಳಿದ್ರಲ್ಲ, ಒಂದು ಕಲ್ಲು ತೊಗೊಂಬಂದು ಇಟ್ಕೊಂಡಿದ್ರು ಕೊನೆಹಳ್ಳಿ ಅಂತ, ಅಲ್ಲಿಗೆ ಹೋಗ್ಬಿಟ್ಟು ಒಂದು ಕಲ್ಲು ತೊಗೊಂಬಂದು ಇಟ್ಕೊಂಡು ಆ ಕಲ್ಲು ಅಂತ ಅನ್ನೋದ್ರ ಬಗ್ಗೆನೇ ಇದು ದ್ರವಿಡಿಯನ್ ಲಿಂಗ್ವಿಸ್ಟಿಕ್ ಅಸೋಸಿಯೇಷನಲ್ಲಿ ಅದ್ರ ಬಗ್ಗೆನೇ 2 ಸರ್ತಿ ಪೇಪರ್ಗಳನ್ನು ಓದಿ, ಅವರು ನಾಟಕದ ಡಿಪಾರ್ಟ್ಮೆಂಟಿಗೆ ಹೋದ್ಮೇಲೆ ನಾಟಕ ಮಾಡಿಸೋದು ಕಡಿಮೆ ಆಗೋಯ್ತು. ಆದರೆ ನಾಟಕವನ್ನು ಬೇರೆ ಬೇರೆ ದಿಕ್ಕಿನಿಂದೆಲ್ಲ ನೋಡಬೇಕು, ಸಂಶೋಧನೆಯ ಭಾಗವಾಗಿ ನೋಡಬೇಕು. ಆ್ಯಂಥ್ರೋಪಾಲಜಿಗೂ ನಾಟಕ ಆಡೋದಕ್ಕೂ, ಆ್ಯಂಥ್ರೋಪಾಲಜಿಗೂ ಬೇರೆ ಬೇರೆ ಕಲೆಗಳಿಗೂ ಇರೋ ಸಂಬಂಧವನ್ನು ಕುರಿತು ವಿಮರ್ಶೆಯಲ್ಲಿ ಮಾಡಬೇಕು. ಒಂದು ಕಾಲಕ್ಕೆ ಬಹಳ ಪ್ರಸಿದ್ಧ ವಿಮರ್ಶಕರು, ಆದರೆ ಅವರ ವಿಮರ್ಶೆ ಅಂತನ್ನುವುದನ್ನು ಸಂಶೋಧನೆಗೆ ಬದಲಾಯಿಸ್ಕೊಂಡ್ರು. ನಾನು ಸಂಸ್ಕೃತದ ವಿದ್ಯಾರ್ಥಿ, ಆಮೇಲೆ ಸಂಸ್ಕೃತದ ಮೇಷ್ಟ್ರಾದ ಮೇಲಿಂದಲೂ ಕೂಡ ಪ್ರೇಂಖಣ ಅಂತ ಒಂದು ಚಿದಾನಂದ ಮೂರ್ತಿಗಳು ಒಂದು ಲೇಖನ ಬರೆದ್ರು. ಇವ್ರ ತಕ್ಷಣ ಇದು ನೋಡಿದ್ದೀರಾ ನೀವು? ಇಲ್ಲ. ಸರಿ, ನನ್ನನ್ನು ಕರ್ಕೊಂಡು ಹಳದಿಪುರ ಅಂತ ಕುಮಟಾ ಹತ್ರ, ಅಲ್ಲಿಗೆ. ಯಾಕೆ ಅಂದರೆ ಅಲ್ಲಿ ರಾತ್ರೋರಾತ್ರಿ ಪ್ರೇಂಖಣವನ್ನು ನಡೆಯುತ್ತೆ ಅಂತ. ಅದನ್ನು ಸಾಹಿತ್ಯ ದರ್ಪಣವನ್ನು ತೆಗೆದು ಅಲ್ಲಿ ಪ್ರೇಕ್ಷಾಂಕಣ ಅಂತನ್ನೋದು ಒಂದು ಉಪರೂಪಕ, ಒಂದು
ಒಂದು PhDಗೆ ಬೇಕಾಗಿರುವಷ್ಟು ಕೆಲಸವನ್ನು ಮಾಡಿಸ್ಬಿಟ್ರು. ಆಮೇಲಿಂದ ನೋಡಿದ್ರೆ ಅದ್ರ ಬಗ್ಗೆ ಬರೆದಾಗ ಅವ್ರು ಏನೇನು ಹೇಳಿದ್ರು ಅದರಲ್ಲಿ ಇಲ್ಲವೇ ಇಲ್ಲ. ಅವರು ಒಳ್ಳೆಯ ಸಂಶೋಧನೆ ವಿಷಯಗಳನ್ನು ಹೇಳೋರು. ಹೊಲೆಯರ ತಮಟೆಗೆ ಗೌಡನ ಕುಣಿತ ಅಂತ ಒಂದು ಪ್ರಸಿದ್ಧವಾದ ಇದು ಕೊಟ್ಟರು. ಮತ್ತು ಹೇಗೆ ವಾದ್ಯಗಳೆಲ್ಲನೂ ಈ ರೀತಿ ಕೆಲಸ ಮಾಡುತ್ತವೆ, ಈ ಚರ್ಮದ ವಾದ್ಯಗಳನ್ನು ನುಡಿಸೋರು ಯಾರು, ಆದರೆ ಆ ನುಡಿಸೋದಕ್ಕೆ ಕುಣಿಯೋರು ಯಾರು, ಇವೆರಡಕ್ಕೂ ಇರೋ ಸಂಬಂಧ ಏನು, ಅದರಿಂದ ಈ ಜಾತಿ ಸಂಬಂಧಗಳನ್ನು ನಾವು ನೋಡಬೇಕಾದ್ರೆ ಬೇರೆ ಒಂದು ಕ್ರಮ ಇದೆ ಅಂತ ಹೇಳಿ. ಆದರೆ ಆಮೇಲಿಂದ ಅದನ್ನು ಬರೀರಿ ಅಂತಂದರೆ ಸಾಹಿತ್ಯ ಪರಿಷತ್ತಿನ ಪತ್ರಿಕೆಯಲ್ಲಿ ಬರೆದ್ರೆ ಈ ಅಂಶನೇ ಮಿಸ್ಸಿಂಗ್, ಅದರಲ್ಲಿ ಬೇರೆ ಇನ್ನೇನೋ ಎಲ್ಲ ಇದು ಮಾಡಿದ್ರು. ಹೀಗೆ ನಾಟಕ ಅಂತ ಅಂದಾಗ ಅವರು ಇಡೀಯಾಗಿ ಈ ದೇಶದಲ್ಲಿ ಇರುವಂತಹ ಬೇರೆ ಬೇರೆ ಜಾತಿಗಳು ಜನಾಂಗಗಳು ಎಲ್ಲ ಕೂಡ ನಾಟಕದಲ್ಲಿ ಹೇಗೆ ಬರ್ತಾ ಇದ್ದಾರೆ ನೋಡಿ. ಅಲ್ಲಿ ಹೇಳಿರೋದಷ್ಟೇ ಅಲ್ಲ, ನಾಟಕ ಮಾಡುವಾಗ ಅವರುಗಳು ಯಾರ್ಯಾರು ಏನೇನಾಗ್ತಾ ಇದ್ದಾರೆ, ಯಾರು ಯಾವುದನ್ನು ತೆಗೆದುಕೊಳ್ತಾರೆ, ಇದನ್ನು ಇನ್ನೊಂದು ಎಕ್ಸ್ಟೆನ್ಷನ್ ಮಾಡಿ ನನಗಿಂತ ಒಂದು ವರ್ಷ ಜೂನಿಯರು ನಾಯಿರಿ ಗೋಪಾಲಕೃಷ್ಣ ನಾಯಿರಿ ನಾಟಕಕ್ಕೆ ಹೋದವತ. ಅವ್ರ ಊರಿಗೆ ಹೋದರು, ಅವರು ನಾಯರಿ ಆಗುವಂಥದ್ದು ನೋಡಿದ್ರು. ಆ ನಾಯರೀಕರಣ ಅಂತನ್ನುವುದು ಹೇಗೆ ಕ್ಷಾತ್ರಕರಣ, ಈ ಬ್ರಾಹ್ಮಣೀಕರಣ ಅಲ್ದಿರ ಕ್ಷಾತ್ರಕರಣ ಅನ್ನೋದು ಇನ್ನೊಂದು ರೀತಿಯ ಇನ್ನೊಂದು ಮಾಡೆಲ್ ಇದೆ ಅಂತಂದರು. ಅದಕ್ಕೂ ಅಲ್ಲಿ ಬ್ರಾಹ್ಮಣೇತರರು ಆಡುವಂತಹ ಈ ದೊಡ್ಡ ದೊಡ್ಡ ಮೇಳಗಳಿಗೆ ಹೋಗದಿರ ಆಡುವಂತಹ ಯಕ್ಷಗಾನದ ಪರಂಪರೆ ಏನಿದೆ ಅಂದರು. ಅದಾದಮೇಲಿಂದ ಅಲ್ಲಿ ಬೇರೆ ಯಕ್ಷದ ಸಂಸ್ಕೃತಿಯನ್ನು ಕುರಿತು ಮಾತನಾಡಿದ್ರು. ಈ ಯಕ್ಷ ಅಂತನ್ನುವುದು ಚಿತ್ರಕಲೆಗಳಲ್ಲಿ ಹೆಂಗೆ ಬಂದಿದೆ, ಆಮೇಲೆ ಅದನ್ನೇ ಒಂದು ಪುಸ್ತಕ ಬರೆದ್ರು, ಬೌದ್ಧ ಧರ್ಮ ಮತ್ತು ಯಕ್ಷಕಲೆ ಅಂತ. ಆದರೆ ಆ ಬೌದ್ಧ ಧರ್ಮ ಮತ್ತು ಯಕ್ಷಕಲೆಯನ್ನು ನೋಡ್ತು ಅಂತಂದರೆ ಇವತ್ತು ಇವ್ರು ಹೇಳಿದ್ದೆಲ್ಲ ಅದ್ರಲ್ಲಿ ಕಾಣಿಸೋದೇ ಇಲ್ಲ. ಅವ್ರು ಹೇಳಿದ್ದು ಎಷ್ಟೋ ವಿಷಯಗಳಿದ್ದು. ಹೀಗಾಗಿ ಅವ್ರ ಜೊತೆಗಿನ ಒಡನಾಟ ಅಂತಂದರೆ ಅನೇಕ ಮಾಧ್ಯಮಗಳ ಮಧ್ಯದಲ್ಲಿನ ಒಡನಾಟ, ಅನೇಕ ವ್ಯಕ್ತಿಗಳ ಜೊತೆಯಲ್ಲಿ, ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿನ ಒಡನಾಟ. ಇವಾಗ ಪುತಿನ ಅಂಥವ್ರ ಬಗ್ಗೆ ಅವರೊಂದು ಸಾನೆಟ್ ಬರೀತಾರೆ. ಟೈಮ್ ಇಲ್ಲ, ಸಾರಿ 10 ನಿಮಿಷ ಅಂತ ಹೇಳಿ 20 ನಿಮಿಷ ಆಗೋಯ್ತು, ಕ್ಷಮಿಸಿ. ಪುತಿನ ಅವರು ಬಹಳ ಪ್ರಿಯವಾದಂತಹ ಕವಿ ಅವರಿಗೆ. ಅವ್ರ ಬಗ್ಗೆನೇ ಒಂದು ಸಾನೆಟ್ ಬರೀತಾರೆ. ಆದರೆ ಅವರು ತಮಾಷೆನೇ ಮಾಡ್ತಾಯಿದ್ರು. ಶ್ರೀರಂಗರ ಜೊತೆಗೂ ಇರೋರು, ಆದರೆ ಶ್ರೀರಂಗರನ್ನು ಕೂಡ ನನಗೆ ಇದರಲ್ಲಿ ರಸವೇ ಇಲ್ಲ ಅಂತಂದರು. ಶ್ರೀರಂಗರು ಕೂಡ ನನಗೆ ಸಂಸ್ಕೃತದ ಮೇಷ್ಟ್ರಾಗಿದ್ದರು. ಆದರೆ ಅವರಿಗೆ VC ಅವರು ಈ ಎಲ್ಲ ಸರಿಯೇ, ಆದರೆ ರಸಾರ್ದ್ರವಾಗಿಲ್ಲ ಅಂತ VC ಅವರು ಕೂಡ ಅದನ್ನು ಹೇಳಿಬಿಟ್ರು. ಆಮೇಲಿಂದ ಅದನ್ನೇ ಇಟ್ಕೊಂಡು ಒಂದು ದೊಡ್ಡ ಚರ್ಚೆ. ಅಂದರೆ ಎಂಥ ದೊಡ್ಡ ದೊಡ್ಡ ಮನುಷ್ಯರುಗಳು ಅವರಿಗೆ ಗೌರವವನ್ನು ಸೂಚಿಸ್ತಾನೆ. ಅವರು ಹೇಳಿದ್ರಲ್ಲಿ ಏನಿತ್ತು ಏನಿಲ್ಲ ಅಂತ ಆ ಕಾಲದಲ್ಲೇ ಅದನ್ನು ಚರ್ಚೆ ಮಾಡ್ತಾ ಇದ್ರಲ್ಲ. ಮತ್ತು ಸೆಮಿನಾರು, ಇವತ್ತಿನ ದಿವಸ ಲಿಟ್ರರಿ ಫೆಸ್ಟಿವಲ್ ಅಂತ ಏನು ನಡೀತಾ ಇದೆ, ಅದಕ್ಕಿಂತ ಭಾಳ ಚೆನ್ನಾಗಿ ಅವತ್ತು ಶಿವರುದ್ರಪ್ಪನವರು ಇದ್ದಾಗ ಬೆಂಗಳೂರು ಯೂನಿವರ್ಸಿಟಿಲಿ ಆಗ್ತಾ ಇದ್ದಂತಹ ಸೆಮಿನಾರ್ಗಳು. ಅವರೇ ಹೇಳೋರು, ಏನು ರಾಜಗೋಪಾಲ್ ಇಲ್ದಿರ ಸೆಮಿನಾರೇ ಅಂತ ಕೇಳಿದರು. ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಿ ಈ ಒಂದು ಹೊಸ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಟ್ರಲ್ಲ. ಆಮೇಲೆ ಇಲ್ಲಿನ ಅನೇಕ ರಂಗತಂಡಗಳ ಜೊತೆಗಿದ್ದರು. ಸಮುದಾಯ ಆರಂಭ ಆದಾಗ ಅದಕ್ಕೆ ಒತ್ತಾಸೆಯಾಗಿ ನಿಂತರು. ಇದನ್ನೆಲ್ಲ ನಾವು ಯಾತಕ್ಕೆ ನೆನಪು ಮಾಡ್ಕೊಳ್ತೀವಿ ಅಂದರೆ, ಇವತ್ತು ನಾವು ಎಲ್ಲವನ್ನು ಒಡೆದು ಇದಾಗೆ ಇದಿಷ್ಟೇ ಅಂತ ಹೇಳ್ತೀವಲ್ಲ, ಇದರಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೋಸ್ಕರನಾದರೂ ಇದನ್ನು ಈ ಕೆಲಸವನ್ನು ನಾವಿವತ್ತು ಮಾಡಬೇಕಾಗಿದೆ. ಆದ್ದರಿಂದ ಎಲ್ಲರೂ ಹೇಳಿದ ಹಾಗೆ ನಾನು ಕೂಡ ನಾಗರಾಜ ಮೂರ್ತಿ ಇಲ್ಲದೆ ಹೋದರೆ ಇವತ್ತು ಇದೆಲ್ಲ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅವರು ಪ್ರಾರಂಭದಲ್ಲಿ ಅವರ ಕಾಲದಲ್ಲಿ, ಅಂದರೆ ಅವರು ವಿದ್ಯಾರ್ಥಿ ಆಗಿದ್ದ ಕಾಲದಲ್ಲಿ ಅವರು RSSನಲ್ಲಿದ್ದವರು. ಆಮೇಲಿಂದ ಗಾಂಧಿಯ ಕಡೆಗೆ ತಿರುಗಿದ್ರು. ಆ ಗಾಂಧಿಯ ಬಗ್ಗೆನೂ ಬರೆಯುವಾಗ ಹೂ ತಳೆದ ಮರದ ನೆರಳು ಹೂವಿಗಿಂತ ಹಗುರ, ಆ ನೆರಳಿನಲ್ಲಿ ಬಂದಂಥವನು. ಆಮೇಲೆ ಎಡಪಂಥೀಯ ಧೋರಣೆ, ಆಮೇಲೆ ಸೋವಿಯೆಟ್ ರಷ್ಯಾ ಅನ್ನೋದು ಹೊರಟೋದಾಗ JR ಇದ್ದಾರೆ ಅವರು, ಗಾರ್ಬಚೌ ಮಸ್ಟ್ ಗೋ ಅಂತೆಲ್ಲ ಬರೆದಂಥವರು ಪುಸ್ತಕವನ್ನು ತಂದರು. ಆದರೆ ಆ ಕ್ರಾಂತಿ ಎಂಬ ಗೆಳೆಯ ಅನ್ನೋದಕ್ಕೆ ಅದೊಂದನ್ನು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಗೆಳೆಯ, ನಿನ್ನ ಕೈಗೆ ಈ ಚೆಂಗುಲಾಬಿ ಹೂ ನನ್ನ ಬಾಳಿನುದ್ದಕ್ಕೂ ನೀನು ಪರಿಮಳಿಸದಿರುವುದಕ್ಕೆ, ನನ್ನ ತಾಯಿಯ ಮುತ್ತುಗಳ ಸೂರೆಗೊಂಡದ್ದಕ್ಕೆ,
ನನ್ನ ಜೊತೆ ಬೆಳೆದು ಜನರ ಕಣ್ಣಿಗೆ ಬಿದ್ದು ಬೀಳದಂತಾಗಿದ್ದಕ್ಕೆ, ನನ್ನ ಈ ಮುಂಜಾನೆಯಲ್ಲಿ ನನ್ನೊಳಗೆ ಸಮಾಧಿಯಾದದ್ದಕ್ಕೆ, ಈ ಚೆಂಗುಲಾಬಿ ಹೂ ಆ ನಿನ್ನ ಸಮಾಧಿಗೆ. ಆ ಕ್ರಾಂತಿ ಎಂಬ ಗೆಳೆಯನಿಗೆ ಅಂತ ಹೇಳಿದ ಮಾತಿದೆಯಲ್ಲ, ಅದು ಪ್ರಾಯಶಃ ಇವತ್ತು ನನಗೆ ಕವೆಮ್ಮವರಿಗೂ ಅನ್ವಯವಾಗುತ್ತೇನೋ. ನಮ್ಮ ಎದೆಯೊಳಗಿನ ಸಮಾಧಿಯಾಗಿದ್ದಕ್ಕೆ, ಬುದ್ಧನ ಸಮಾಧಿಯದು ಮಾನವನ ಹೃದಯ, ಅದುವೇ ಕಾಯುತ್ತಲಿದೆ ಕಲ್ಕಿ ಉದಯ ಅಂತ ಬೇಂದ್ರೆ ಬುದ್ಧನ ಬಗ್ಗೆ ಹೇಗೆ ಹೇಳಿದ್ರೋ, ಕ್ರಾಂತಿಯ ಬಗ್ಗೆ ಕವೆಂ ಹೇಗೆ ಹೇಳಿದ್ರೋ, ಹಾಗೆ ನಾವು ಇವತ್ತು ಕವೆಂ ಬಗ್ಗೆ ಹೇಳೋ ಹಾಗಾಗಿದೆ. ಅದರಿಂದ ಇದು ಹೀಗೆ ಈ ಸಮಾಧಿಗಳಿಂದ ಇವರುಗಳೆಲ್ಲ ಆವಾಗವಾಗ ಎದ್ದೇಳ್ತಾ ಇರ್ತಾರೆ. ದಿ ಡೇ ಆಫ್ ರಿಡೆಂಪ್ಷನ್ ಆಗ್ತಾನೇ ಇರುತ್ತವೆ. ಅಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾಟಕ ಅಕಾಡೆಮಿಗೆ, ನಾಗರಾಜ ಮೂರ್ತಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸಿ